ಹಾಯ್ ಆಲ್, ಇದು ಥರ್ಸ್ಡೇ ಈವ್ನಿಂಗ್ ಲಾಗ್. ಸೊ ಊರಿಂದ ಬರಬೇಕಾದ್ರೆ ಕರಿಬೇವು ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ, ಅದನ್ನು ಬಿಡಿಸ್ಕೊಂಡಿರಲಿಲ್ಲ. ಅವ್ರು ಅದನ್ನು ಬಿಡಿಸಿ ಬಾಕ್ಸ್ಗೆ ಹಾಕ್ತಿದ್ದಾರೆ. ಸೊ ಈ ಥರ ಊರಿಂದ ತೊಗೊಂಡು ಬಂದು ನಾನು ಸ್ಟೋರ್ ಮಾಡ್ಕೊತೀನಿ. ಸ್ವಲ್ಪ ಗಣಕೆ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ದೆ. ಇವತ್ತು ಗಣಕೆ ಸೊಪ್ಪನ್ನು ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ರುಬ್ಕೊಂಡೆ. ಮನೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗುನ ಹಾಕ್ಕೊಂಡು ರುಬ್ಬಿರೋವಂಥ ಗಣಕೆ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಗಣಕೆ ಸೊಪ್ಪಿನ ಬಜ್ಜಿ ರೆಡಿ ಆಗುತ್ತೆ. ಗಣಕೆ ಸೊಪ್ಪು ಕೆಮ್ಮಿಗೆ ತುಂಬಾ ಒಳ್ಳೆಯದು. ಸೊ ಮಕ್ಳಿಗೇನಾದರೂ ಕೆಮ್ಮಾಯಿತು ಅಂತ ಹೇಳಿದ್ರೆ ಗಣಕೆ ಸೊಪ್ಪನ್ನ ಒಸಗ್ಬಿಟ್ಟು ರಸ ತೊಗೊಂಡು ಕುಡಿಸ್ತಿದ್ರು. ಇವಾಗೆಲ್ಲ ಮೆಡಿಷನ್ಸ್ ಕೊಡ್ತಾರೆ, ಬಟ್ ನಮಗೆ ಗೊತ್ತಿರೋಂಗೆ ನಮ್ಮ ಅಜ್ಜಿ ನಮಗೆಲ್ಲ ಕುಡಿಸಿದ್ದಾರೆ ಆ ಥರ. ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪಿತ್ತು ಅಂತೇಳಿ ಸೊಪ್ಪಿನ ಪಲ್ಯ ಮಾಡಿಕೊಂಡೆ. ಹಾಗೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ತೊಗೊಂಡು ಬಂದಿದ್ದೆ. ಸೊ ಕಟ್ ಮಾಡಿಕೊಂಡು ಊಟ ಮಾಡಿದ್ವಿ. ಗಣಕೆ ಸೊಪ್ಪಿನ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು.